ನನ್ನ ಸಾಕ್ಷಿಯಯ್ಯ, ನಿನ್ನ ಪ್ರೀತಿಯೇ ನನ್ನ ಜೀವವಯ್ಯ. ಹಿಂದೂ ಕುಟುಂಬದಲ್ಲಿ ಜನಿಸಿದೆ ನಾನು, ಬಾಲ್ಯದ ಕನಸುಗಳ ಹೊತ್ತು ಬೆಳೆದೆ. 12ನೇ ವಯಸ್ಸಿನಲ್ಲಿ ಅಪ್ಪನ ಕಳೆದು, ಕಣ್ಣೀರ ಮಧ್ಯದಲ್ಲಿ ಒಂಟಿಯಾಗಿ ನಿಂತೆ. ಶಾಲೆಗೆ ಹೋಗುವ ಆಸೆ ಇದ್ದರೂ ಬಡತನ ದಾರಿಯನ್ನು ಮುಚ್ಚಿತಯ್ಯ. ಪುಸ್ತಕ ಹಿಡಿಯಬೇಕಾದ ಚಿಕ್ಕ ಕೈಗಳಿಂದ ಕುಟುಂಬಕ್ಕಾಗಿ ದುಡಿಯಲು ಹೊರಟೆನಯ್ಯ. ನನ್ನ ಕಣ್ಣೀರು ಯಾರಿಗೂ ಕಾಣದಿದ್ದರೂ ನನ್ನ ಹೃದಯದ ನೋವು ನಿನಗೆ ತಿಳಿದಿತ್ತು. ನಿನ್ನನ್ನು ಅರಿಯದ ದಿನಗಳಲ್ಲಿಯೂ ನಿನ್ನ ಕೃಪೆಯ ಕೈ ನನ್ನ ಮೇಲೆ ಇತ್ತು. ಕೃಪೆಯೇ ಕೃಪೆಯೇ ನನ್ನ ಜೀವನದ ಸಾಕ್ಷಿಯೇ, ನನ್ನ ಉಸಿರಿರುವವರೆಗೂ ಯೇಸಯ್ಯ ನಿನ್ನನ್ನೇ ಸ್ತುತಿಸುವೆ. ಮನಸಾರೆ ಪ್ರೀತಿಸಿದವನ ಕೈ ಹಿಡಿದು ಹೊಸ ಜೀವನದ ದಾರಿಯಲ್ಲಿ ನಡೆದೆ. ತಾಯಿಯ ಬಂಧು ಬಳಗವನ್ನೆಲ್ಲ ಬಿಟ್ಟು, ಭಾಷೆಯೂ ತಿಳಿಯದ ಊರಿಗೆ ಬಂದೆ. ಜೀವನದಲ್ಲಿ ಕಷ್ಟಗಳು ಬಂದವು, ನಷ್ಟಗಳು ನನ್ನನ್ನು ಸುತ್ತಿಕೊಂಡವು. ಯಾರ ಸಹಾಯವೂ ಇಲ್ಲದ ದಿನಗಳಲ್ಲಿ ನನ್ನ ಮಕ್ಕಳನ್ನು ಮಡಿಲಲ್ಲಿ ಬೆಳೆಸಿದೆ. ಮಾನವರ ಸಹಾಯ ದೂರವಾದಾಗ ಜೀವವುಳ್ಳ ದೇವರನ್ನು ಅರಿತುಕೊಂಡೆ. ಒಂಟಿಯಾದ ನನ್ನ ಜೀವನದ ದಾರಿಯಲ್ಲಿ ಯೇಸಯ್ಯ ನಿನ್ನ ಕೈಯನ್ನು ಕಂಡುಕೊಂಡೆ. ಕೃಪೆಯೇ ಕೃಪೆಯೇ ನನ್ನ ಜೀವನದ ಸಾಕ್ಷಿಯೇ, ಕೈ ಬಿಡದ ಯೇಸಯ್ಯ ನೀನೇ ನನ್ನ ಆಶ್ರಯವೇ. ಸಭೆಯ ಮುಂದೆ ಸಾಕ್ಷಿ ಹೇಳಲು ನನ್ನ ಹೃದಯದಲ್ಲಿ ಮುಜುಗರವಿತ್ತು. ಆದರೆ ನಿನ್ನ ಆತ್ಮ ಬಲ ನೀಡಿದಾಗ ನನ್ನ ಬಾಯಲ್ಲಿ ನಿನ್ನ ವಾಕ್ಯ ತುಂಬಿತು. 201 ವಾಕ್ಯಗಳನ್ನು, 14 ಕೀರ್ತನೆಗಳನ್ನು ಕಲಿತೆ. ಅನೇಕ ಸಭೆಗಳ ಮಧ್ಯದಲ್ಲಿ ನಿಂತು ನಿನ್ನ ನಾಮವನ್ನು ಮಹಿಮೆ ಪಡಿಸಿದೆ. ಓದಲು ಆಗದವಳೆಂದು ಕಂಡವರು ನಿನ್ನ ವಾಕ್ಯ ಕೇಳಿ ಆಶ್ಚರ್ಯಪಟ್ಟರು. ಬಲಹೀನಳಾದ ನನ್ನ ಜೀವನದ ಮೂಲಕ ನಿನ್ನ ಶಕ್ತಿ
ಬಯಸಿದ ದಿನಗಳಲ್ಲಿ ನಿನ್ನ ವಾಗ್ದಾನವನ್ನು ಬಿಗಿಯಾಗಿ ಹಿಡಿ